ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಎಸ್ ಕೆ ಟೆಕ್ ಇನ್ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಇವತ್ತು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಮೊಬೈಲ್ ಮುಖಾಂತರ ಈಸಿಯಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಕೊಳ್ಳಬಹುದು ಮೊಬೈಲ್ ಮುಖಾಂತರನೇ. ಅದು ಹೇಗಪ್ಪ ಅಂತಂದ್ರೆ, ಮೊದಲಿಗೆ ಪ್ಲೇಸ್ಟೋರಿಗೆ ಹೋಗಿ, ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಿಗೆ ಹೋಗಿ, ಇಲ್ಲಿ ಪ್ಲೇಸ್ಟೋರ್ ಓಪನ್ ಆದಮೇಲೆ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಏನಂತ ಸರ್ಚ್ ಮಾಡಿ, ಆಧಾರ್ ಅಂತ ಸರ್ಚ್ ಮಾಡಿ. ಆಧಾರ್ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಇದು ಬರುತ್ತಲ್ಲ, ಫಸ್ಟ್ ಒನ್ ಆಪ್ಷನ್ನು ಇದೆ ನೋಡಿ. ಈ ಆ್ಯಪು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಇಲ್ಲಿ ಇನ್ಸ್ಟಾಲ್ ಅಂತ ಆದಮೇಲೆ ಓಪನ್ ಅಂತ ಕೊಡಿ. ಓಪನ್ ಆದಮೇಲೆ ಈ ಥರ ಪರ್ಮಿಷನ್ ಕೇಳುತ್ತಾ, ಪರ್ಮಿಷನ್ ಎಲ್ಲ ಅಲೋ ಕೊಡ್ರಿ. ಫಸ್ಟು ನೋಟಿಫಿಕೇಷನ್ ಅಲೋ, ಕಾಲಿಂಗ್ ಅಲೋ, ಮೆಸೇಜಸ್ ಅಲೋ, ಅಷ್ಟು ಅಲೋ ಕೊಟ್ಟ ಈ ಥರ ಓಪನ್ ಆಗುತ್ತೆ ಪೇಜ್. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಡಿಸ್ಕವರ್ ಕೀ ಫ್ಯೂಚರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿ, ಆಮೇಲೆ ಇವೆಲ್ಲ ನೆಕ್ಸ್ಟ್ ಅಂತ ಕೊಡಿ. ಇವೆಲ್ಲ ಪರ್ಮಿಷನ್ ಕೇಳುತ್ತೆ. ನೆಕ್ಸ್ಟ್ ಅಂತ ಕೊಡ್ಕೊಂತೋಗಿ, ಆಮೇಲೆ ಇಲ್ಲೇನು ಕೇಳುತ್ತೆ ನೋಡಿ, ಇಲ್ಲಿ ಲಾಸ್ಟ್ ಒನ್ ಏನು ಪರ್ಮಿಷನ್ ಕೇಳ್ತದಪ್ಪ ಅಂತಾರೆ, ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದಮೇಲೆ ಐ ಆಮ್ ರೆಡಿ ಟು ಮೈ ಆಧಾರ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ರೆಡಿ ವಿತ್ ಮೈ ಆಧಾರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ. ಯಾವ ಕ್ಯಾಂಡಿಡೇಟ್ ಇರುತ್ತಲ್ಲ, ಆಧಾರ್ ಕಾರ್ಡ್ ಎಂಟರ್ ಮಾಡಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಆದಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ. ಎಂಟರ್ ಆದಮೇಲೆ ಇಲ್ಲಿ ಕೆಳಗಡೆ ಕಾಣುತ್ತಲ್ಲ, ಕಂಟಿನ್ಯೂ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತಿದೆಯಲ್ಲ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲೇನಿದೆಯಲ್ಲ, ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆ್ಯಂಡ್ ಪ್ರೈವಸಿ ಪಾಲಿಸಿ ಅಂತಿದೆಯಲ್ಲ, ಇದ್ರ ಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಪ್ರೊಸೀಡ್ ಅಂತ ಇದ್ರ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕೇಳುತ್ತೆ. ನಿಮ್ಮ ಮೊಬೈಲಲ್ಲಿ ಕಂಪಲ್ಸರಿ ಸಿಮ್ ಇರಬೇಕಾಗುತ್ತೆ. ನೀವು ಆಲ್ರೆಡಿ ಯಾವ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಲ್ಲ, ಮೊದಲು ಯಾವ ಮೊಬೈಲ್ ನಂಬರ್ ಲಿಂಕ್ ಇತ್ತಲ್ಲ, ಆ ಮೊಬೈಲ್ ನಂಬರ್ ಕಂಪಲ್ಸರಿ ಈ ಮೊಬೈಲಲ್ಲಿ ಇರಬೇಕಾಗುತ್ತೆ. ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ನಾಗ ಯಾವ ಮೊಬೈಲ್ ನಂಬರ್ ಇರುತ್ತಲ್ಲ ಫಸ್ಟಿಗೆ, ಅದು ಇರಬೇಕಾಗುತ್ತೆ ಕಂಪಲ್ಸರಿ. ಅದಿದ್ದರೆ ಬರುತ್ತೆ, ಅದಕ್ಕೊಂದು OTP ಬರುತ್ತೆ. ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಸೆಂಡ್ SMS ಅಂತ. ಮೊದಲು ಆಧಾರ್ ಕಾರ್ಡ್ಗೆ ಯಾವ್ದು ನಿಮ್ಮ ನಂಬರ್ ಲಿಂಕ್ ಇರುತ್ತಲ್ಲ, ಅದು ಕಂಪಲ್ಸರಿ ಹೋಗುತ್ತೆ. ಈ ಥರ ಓಪನ್ ಆಗುತ್ತೆ. ಸೆಟ್ಟಿಂಗ್ಸ್ ಅಪ್, ಪ್ಲೀಸ್ ವೇಟ್ ಅಂತ, ಅದಕ್ಕೊಂದು OTP ಬರುತ್ತೆ. ಸೆಂಡ್ ಇದೇನದಲ್ಲ, ಇಲ್ಲಿ ಈ ಥರ ಬರುತ್ತೆ, ಸೆಂಡ್ ಪ್ರೀಮಿಯಮ್ ಮೆಸೇಜ್ ಅಂತ. ಇಲ್ಲಿ ಈ ಬಾಕ್ಸಲ್ಲಿ ಅಲೋ ಕೊಟ್ಟು ಈ ಥರ ಓಪನ್ ಆಗುತ್ತೆ. ಸೆಂಡ್ ಪ್ರೀಮಿಯಮ್ ಮೆಸೇಜಸ್ ಅಂತ ಇಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಲೋ ಕೊಡಿ. ಇಲ್ಲಿ ಆಟೋಮೆಟಿಕ್ ಸೆಂಡ್ ಆಗಿ ವೆರಿಫೈ ಆಟೋಮೆಟಿಕ್ ಆಗುತ್ತೆ. ಹಳೆ ಮೊಬೈಲ್ ನಂಬರ್ ಯಾವುದಿತ್ತಲ್ಲ, ಅದಕ್ಕೊಂದು OTP ಬಂದು ಆಟೋಮೆಟಿಕ್ ವೆರಿಫೈ ಆಗುತ್ತೆ ಮೊಬೈಲ್ ನಂಬರ. ವೇಟ್ ಮಾಡಿರಿ. ಈ ಥರ ಓಪನ್ ಆದಮೇಲೆ ಫೇಸ್ ಅಥೆಂಟಿಕೇಷನ್ ಅಂತ ಕೇಳ್ತದೆ. ಈ ಕ್ಯಾಂಡಿಡೇಟ್ ಯಾರು ಇರ್ತಾರಲ್ಲ, ಅವ್ರ ಫೇಸ್ ಕ್ಯಾಪ್ಚರ್ ಮಾಡ್ತದೆ. ಕಂಪಲ್ಸರಿ ಲೈವ್ ಫೇಸೇ ಕ್ಯಾಪ್ಚರ್ ಆಗಿರ್ತದೆ. ಒಂದೊಂದು ಟೈಮ್ ತೊಗೊತಾ ಇರಲ್ಲ. ಏನಪ್ಪ ಅಂತಂದ್ರೆ ಬಯೋಮೆಟ್ರಿಕ್ ಆಗಿರಲ್ಲ. ಆಧಾರ್ ಕಾರ್ಡ್ದಾಗ ಏನಾಗಿರ್ತದೆ, ಮೊದಲು ಹಳೇದು ಒಂದು 10 ವರ್ಷ ಹಿಂದಿನ ಫೋಟೋ ಇತ್ತು ಅಂತಂದ್ರೆ ಕ್ಯಾಪ್ಚರ್ ಆಗಲ್ಲ ರೀ. ಕ್ಯಾಪ್ಚರ್ ಆಗಲ್ಲ, ಎರರ್ ಅಂತ ಬರ್ತಿರ್ತದೆ. ಈ ರೀಸೆಂಟ್ ಫೋಟೋ ಇತ್ತಂದ್ರೆ ಈಸಿಯಾಗಿ ಮೊಬೈಲ್ ಮುಖಾಂತರನೇ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಫೇಸ್ ಅಥೆಂಟಿಕೇಷನ್ ಅಂತ ಕೊಡಿ. ಇಲ್ಲಿದೆಲ್ಲ ಇವು ಪರ್ಮಿಷನ್ ಕೇಳುತ್ತೆ. ಈ ಸ್ಪೆಕ್ಟ್ ಹಾಕಿದ್ದಾರೆ ಅಂದರೆ, ಚಸ್ಮಾ ಹಾಕ್ಯಂದಿದ್ದಾರೆ ಅಂದರೆ ತೆಗಿ ಅಂತ ಹೇಳುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನಿಟೇಟಿವ್ ಫೇಸ್ ಅಥೆಂಟಿಕೇಷನ್ ಅಂತ. ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಫೇಸ್ ಕ್ಯಾಪ್ಚರ್ ಆಗುತ್ತೆ ರೀ. ನೀವೇನು ಫೇಸ್ ಇರುತ್ತಲ್ಲ, ಕರೆಕ್ಟ್ ಫೇಸ್ ಕ್ಯಾಪ್ಚರ್ ಮಾಡ್ಬೇಕು ರೀ. ಈ ಥರ ಓಪನ್ ಆಗುತ್ತೆ. ಕರೆಕ್ಟ್ ಫೇಸ್ ಕ್ಯಾಪ್ಚರ್ ಆಗ್ಬೇಕು ರೀ. ಕರೆಕ್ಟ್ ಫೇಸಿಗೆ ಇರಬೇಕು. ಕಣ್ಣು ಮುಚ್ಚಿ ಹಿಂಗೆ ಕಣ್ಣು ತೆಗೆದ್ರೆ ಕರೆಕ್ಟ್ ಫೇಸ್ ಆಟೋಮೆಟಿಕ್ ಕ್ಯಾಪ್ಚರ್ ಆಗುತ್ತೆ. ಆಮೇಲೆ ಈಸಿ ಫೇಸ್ ಕ್ಯಾಪ್ಚರ್ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಈ ಥರ ಪ್ರೊಸೆಸ್ ತೊಗೊಂಡ್ಮೇಲೆ ಇಲ್ಲಿ ಬಂತು ನೋಡಿ,
ಇಲ್ಲಿ ಬಂತು ನೋಡಿ, ಗೆಟ್ಟಿಂಗ್ ಯುವರ್ ಆಧಾರ್ ರೆಡಿ. ಈಗ ಏನಾಯಿತು, ರೆಡಿ ಆಯ್ತು. ಈಗ ಮೊಬೈಲ್ ನಂಬರ್ ಚೇಂಜ್ ಮಾಡೋಕೆ ಈ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಇದಿಲ್ಲ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪಿನ್ ಜನ್ರೇಟ್ ಮಾಡ್ರಿ ಅಂತ ಹೇಳುತ್ತೆ. ನಿಮ್ಮ ಪಿನ್ ಜನ್ರೇಟ್ ಮಾಡಬೇಕು. ಮತ್ತು ಎಲ್ಲಿಯಾದರೂ ಯಾವ ಮೊಬೈಲಲ್ಲಾದರೂ ಲಾಗಿನ್ ಮಾಡೋಕೆ ಹೋದರೆ ಈ ಪಿನ್ ಕಂಪಲ್ಸರಿ ಕೇಳುತ್ತೆ. ಇಲ್ಲಿ ಪಿನ್ ಜನ್ರೇಟ್ ಮಾಡಿರಿ, 6 ನಂಬರ್ಸ್ ಪಿನ್ ಜನ್ರೇಟ್ ಮಾಡಿರಿ ಏನಾದರೂ. ಮತ್ತು ನೆಕ್ಸ್ಟ್ ಅದೇ ಕೇಳ್ತದೆ ರೀ, ಕನ್ಫರ್ಮ್ ಯುವರ್ ನ್ಯೂ 6 ಡಿಜಿಟ್ ಎಂಟರ್. ಫಸ್ಟಿಗೆ ಏನು ಎಂಟರ್ ಮಾಡಿರ್ತಾರಲ್ಲ ಅವೇ ನಂಬರಲ್ಲಿ ಮತ್ತೆ ಎಂಟರ್ ಮಾಡಿ. ಅಲ್ಲಿ ಎಂಟರ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಇದೆಲ್ಲ ಪರ್ಮಿಷನ್ನು ನೆಕ್ಸ್ಟ್ ಅಂತ ಕೊಡಿ. ಇವೆಲ್ಲ ನೆಕ್ಸ್ಟ್ ಅಂತ ಕೊಡ್ತಾ ಹೋಗಿ. ನೆಕ್ಸ್ಟ್ ಅಂತ ಕೊಡ್ತಾ ಹೋಗಿ. ಆಮೇಲೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಈ ಥರ ಪೇಜ್ ಓಪನ್ ಆದಮೇಲೆ ಇಲ್ಲಿದೆಯಲ್ಲ ಈ ಥರ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಕ್ಯಾಂಡಿಡೇಟ್ ಫುಲ್ ಇನ್ಫಾರ್ಮೇಷನ್ ಕೂಡ ಇಲ್ಲಿರುತ್ತೆ. ಆಮೇಲೆ ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡಿ ಈ ಥರ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ, ಮೈ ಆಧಾರ್ ಅಪ್ಡೇಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಂದ್ರೆ. ಇಲ್ಲಿ ಆಲ್ರೆಡಿ ಪರ್ಮಿಷನ್ ಈ ಥರ ಪೇಜ್ ಓಪನ್ ಆದಮೇಲೆ ಇಲ್ಲಿದೆಯಲ್ಲ ಸರ್ವಿಸಸ್ ಏನಂತ ಇದೆಯಲ್ಲ, ಮೈ ಆಧಾರ್ ಅಪ್ಡೇಟ್ ಅಂತ. ಇಲ್ಲಿ ಬಾಜು ಏನಿದೆ ಮೈ ಕಾಂಟ್ಯಾಕ್ಟ್ ಕಾರ್ಡ್ ಅಂತ ಇದೆಯಲ್ಲ, ಇದು ಫಸ್ಟ್ ಒನ್ ಕ್ಲಿಕ್ ಮಾಡಬೇಕಾಗತ್ತೆ. ಮೈ ಆಧಾರ್ ಅಪ್ಡೇಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ 4 ಆಪ್ಷನ್ಸ್ ಆಗುತ್ತೆ. ಮೈ ಆಧಾರ್ ಅಪ್ಡೇಟ್ಸ್ ಅಂತ. ಇಲ್ಲಿ ಈ ಥರ ಅಪ್ಡೇಟ್ ಮಾಡ್ಕೋಬೋದು. ಈಗ ರೀಸೆಂಟಾಗಿ ಏನು ಕೊಟ್ಟಿದ್ದಾರೆ, ಮೊಬೈಲ್ ನಂಬರ್ ಅಷ್ಟೇ ಕೊಟ್ಟಿದ್ದಾರೆ ಚೇಂಜ್ ಮಾಡ್ಕೊಳ್ಳೋಕೆ. ನೀವು ಮೊಬೈಲ್ ನಂಬರ್ ಅಷ್ಟೇ ಚೇಂಜ್ ಮಾಡಬೇಕು. ನೀವು ಮೊಬೈಲ್ ನಂಬರ್ ಅಷ್ಟೇ ಚೇಂಜ್ ಮಾಡೋಕ್ಕೆ ಸಾಧ್ಯ. ಇದಕ್ಕಷ್ಟೇ ಪರ್ಮಿಷನ್ ಈಗ ಅಲೋ ಕೊಟ್ಟಿದ್ದಾರೆ. ಅವೆಲ್ಲ ಏನೋ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೋಬೋದು. ಆಲ್ಮೋಸ್ಟ್ ಅಡ್ರೆಸ್ಸು ಮೊಬೈಲ್ ನಂಬರ್ 2 ಮಾಡ್ಕೋಬೋದು. ಈಗ ಇವಾಗ ನಾವು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಲ್ಲ, ಇಲ್ಲಿ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಅಪ್ಡೇಟ್ ಇಲ್ಲಿ ಪ್ರೊಸೆಸಿಂಗ್ ಟೈಮ್ 30 ಡೇಸ್ ಅಂತ ಇರುತ್ತೆ. ಆಲ್ಮೋಸ್ಟ್ 1-2-3 ಅವರ್ಸ್ದಾಗ ಆಗ್ತದೆ ಅಂದ್ಕೊತೀನಿ. ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಚಾರ್ಜಸ್ ಕೂಡ ಆಮೇಲೆ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅಂತ ಇದೆಯಲ್ಲ, ಇಲ್ಲಿ 75 ರೂಪೀಸ್ ಕಟ್ಟಾಗುತ್ತೆ. 75 ರೂಪಾಯಿ ಕಟ್ಟಾಗುತ್ತೆ ಅದು ಕ್ಯಾಂಡಿಡೇಟ್ದ್ರಿ. ಆಮೇಲೆ ಇಲ್ಲಿ ನ್ಯೂ ಮೊಬೈಲ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಟೆಪ್ಸ್ ಏನಪ್ಪ ಅಂತಂದು. ಇಲ್ಲಿ ನ್ಯೂ ಮೊಬೈಲ್ ನಂಬರ್ ವೆರಿಫಿಕೇಷನ್, ಆಮೇಲೆ ಫೇಸ್ ಅಥೆಂಟಿಕೇಷನ್ ಕೇಳ್ತದೆ ರೀ. ಆಮೇಲೆ ಮೇಕ್ ಎ ಪೇಮೆಂಟ್, ಆಮೇಲೆ ಪೇಮೆಂಟ್ ಮಾಡಬೇಕು. ಕಂಪ್ಲೀಟ್ ಯುವರ್ ರಿಕ್ವೆಸ್ಟ್ ಅಂತ ಇಲ್ಲಿ ಬರ್ತದೆ ರೀ. ಆಮೇಲೆ ನಿಮಗೊಂದು ರಿಸಿಪ್ಟ್ ಬರ್ತದೆ. ಆ ರಿಸಿಪ್ಟ್ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ, ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಈಗ ನೆಕ್ಸ್ಟ್ ನಾವು ಏನು ಮಾಡೋಮಪ್ಪ ಅಂದರೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ಈ ಥರ ಲೋಡಿಂಗ್ ತೊಗೊಳುತ್ತೆ. ಇಲ್ಲಿ ಬಂತು ನೋಡಿ, ಇಲ್ಲಿ ಏನು ಮಾಡಬೇಕು, ಮೊದಲು ನೀವು ಈ ಥರ ಪೇಜ್ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಅಪ್ಡೇಟ್ ವೆರಿಫಿಕೇಷನ್, ನ್ಯೂ ಮೊಬೈಲ್ ನಂಬರ್, ಯುವರ್ ಕರೆಕ್ಟ್ ರಿಜಿಸ್ಟ್ರೇಷನ್ ನಂಬರ್ ಈಗ ಇಲ್ಲಿದೆಯಲ್ಲ ನೋಡಿ. ಫಸ್ಟ್ ಆಲ್ರೆಡಿ ಮೊದಲೇ ಹೇಳಿದ್ನಲ್ಲ, ಮೊಬೈಲ್ ನಂಬರ್ ಕಂಪಲ್ಸರಿ ಇರಬೇಕು. ನಾವು ಹಳಿದು ಯಾವುದು ಲಿಂಕ್ ಇರುತ್ತಲ್ಲ ಈಗ, ಅದು ಕಂಪಲ್ಸರಿ ನಂಬರ್ ಇರಬೇಕಾಗುತ್ತೆ. ಇಲ್ಲಿ ನ್ಯೂ ನಂಬರ್ ಈಗ ಯಾವುದಾದ್ರೂ ಎಂಟ್ರ್ ಮಾಡಿ. ನ್ಯೂ ನಂಬರ್ ನಾನಿಲ್ಲಿ ಎಂಟ್ರ್ ಮಾಡ್ತೀನಿ. ನ್ಯೂ ನಂಬರ್ ಯಾವುದೇ ಮಾಡ್ಬೇಕಪ್ಪ ಅಂತ. ನಂಬರ್ ಎಂಟರ್ ಆದಮೇಲೆ ಇದಕ್ಕೊಂದು OTP ಹೋಗುತ್ತೆ ರೀ. ಈಗ ನೀವು ನಂಬರ್ ಯಾವುದು ಹೊಸ ನಂಬರ್ ಈಗ ಈ ನಂಬರ್ ಎಂಟ್ರ್ ಆದಮೇಲೆ ಈಗ ನಿಮ್ಗೆ ಯಾವ್ದು ನಂಬರ್ ಇಲ್ಲಿ ಎಂಟ್ರ್ ಮಾಡಿದಾರಲ್ಲ, ಇದಕ್ಕೊಂದು OTP ಹೋಗುತ್ತೆ. ಹೊಸ ನಂಬರ್ ಯಾವ್ದು ಮಾಡೋಕೈತಿರಲ್ಲ ಅದು ಕಂಪಲ್ಸರಿ ಒಂದು OTP ಹೋಗುತ್ತೆ ರೀ. ಇಲ್ಲಿ ಸೆಂಡ್ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಒಂದು ಪೇಮೆಂಟ್ ಸ್ಟೇಜ್ ಕೇಳ್ತದೆ, ಪೇಮೆಂಟ್ ಮಾಡಿ. ಪೇಮೆಂಟ್ 75 ರೂಪೀಸ್ ಪೇಮೆಂಟ್ ಇರ್ತದೆ. ಪೇಮೆಂಟ್ ಆದಮೇಲೆ ಒಂದು ರಿಸಿಪ್ಟ್ ಬರ್ತದೆ ರೀ. ಆ ರಿಸಿಪ್ಟ್ ಡೌನ್ಲೋಡ್ ಮಾಡಿ ಇಟ್ಕೊಬೋದು. ಅದೇ ರಿಸಿಪ್ಟ್ ಮೇಲೆ ಒಂದು ನಂಬರ್ ಬಂದಿರುತ್ತಲ್ಲ, ಆ ನಂಬರ್ನ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೋಬೋದು. 1 ಡೇದಲ್ಲಿ ನಿಮ್ಮ ಆಲ್ರೆಡಿ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತದೆ ರೀ. ಚೆಕ್ ಮಾಡ್ಕೊತೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಫಾರ್ ಮೈ ವಿಡಿಯೋ.